ಕುಡ್ದಿರೋರ್ ತರ ಮಾತಾಡ್ತೀರಾ? ಬಾಯಿಗೆ ಬಂದಂಗೆ ನಾನು ಹೇಳ್ತಾ ಇರೋದು ಮಾತಾಡ್ತಾ ಇರೋದು ಕೇಳಿಸ್ಕೊಂತಾನೆ ಇಲ್ಲ. ಮೇಡಮ್ ಈ ತರ ಅಗ್ರೆಸಿವ್ ಸ್ಕೋಪ್ ಖಂಡಿತ ನೀವು ನೋಡಿ ನಿಮ್ ಪ್ರೊಫೆಷನ್ ಕ್ಲಿಕ್ ಆಯ್ತೀರಾ. ಮನುಷ್ಯಂಗೆ ನಾಚಿಕೆನೇ ಇಲ್ಲ, ಬಿಟ್ಬಿಡಿ. ಏನ್ ಹೇಳಿದ್ರು? ನಿನ್ಗೋಸ್ಕರ ನನ್ನ ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದೆ ರಾಮ್. ಪ್ಲೀಸ್ ಅರ್ಥ ಮಾಡ್ಕೋ ರಾಮ್. ನಿನ್ನ ಬಿಟ್ಟು ಇರಲ್ಲ ರಾಮ್ ನಾನು. ಚಾಲೆಂಜ್ ರೂಮ್ ದಿಸ್ ಇಸ್. ಹೇಗೆ ಅನ್ಸ್ತಾ ಇದೆ? ಚೆನ್ನಾಗಿದೆ. ಬೋರ್ ಆದಾಗ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಹೌದಾ? ಮ್ಯೂಸಿಕ್ ಇಲ್ದೆ ಹೆಂಗ್ ಡ್ಯಾನ್ಸ್ ಮಾಡ್ತೀರಾ? ನಮ್ ಬಾಯಿ ಇದೆ ಅಲ್ಲ. ಓಕೆ, ಈಗ ನಾನು 2 ಟೀಮ್ ಆಗಿ ಸೆಪರೇಟ್ ಮಾಡ್ತೀನಿ. ಓಕೆ, ನೀವ್ 3 ಜನ 1 ಟೀಮ್. ಈಗ ಓಕೆ, ನೀವ್ 3 ಜನ 1 ಟೀಮ್. ಓಕೆ, ಸಿಚುವೇಶನ್ ಏನಂತ ಹೇಳಿದ್ರೆ ಹೀರೋ ಹೀರೋಯಿನ್ ವಿಲನ್ ಯಾರು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರು ಹೀರೋ ಯಾರು ವಿಲನ್ ಯಾರು ಹೀರೋಯಿನ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮಲ್ಲೂ ಅಷ್ಟೇ. ಸೊ ನೀವು ಚಾಲೆಂಜ್ ಅಲ್ಲಿ ವಿನ್ ಆದ್ರೆ ನಿಮ್ಗೊಂದು ಬೆನಿಫಿಟ್ ಇದೆ, ಅದು ನಾನೇ ಕೊಡ್ತೀನಿ. ಅದೇನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಈ ಚಾಲೆಂಜ್ ಅಲ್ಲಿ ನೀವ್ ಗೆಲ್ಬೇಕು. ಓಕೆ, ನೀವು ಅಷ್ಟೇ ಪ್ಲಾನ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಈ ಚಾಲೆಂಜ್ಗೆ 20 ಮಿನಿಟ್ಸ್ ಟೈಮ್ ನೋಡ್ತಾ ಇರಿ, ನಾನು ವಾಪಸ್ ಬರ್ತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯೋರ್ ಚಾಲೆಂಜ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಥ್ಯಾಂಕ್ ಯು. ನಿಂಗೊಂಚೂರು ನಾಚಿಕೆ ಅನ್ನೋದೇ ಇಲ್ವಾ? ಆ ಪ್ರೀತಿ ಪ್ರೇಮ ಅದೆಲ್ಲ ನೀನೇನ್ ಅನ್ಕೊಂಡ್ಬಿಟ್ಟಿದ್ದಿ? ಛೀ, ನಾಚಿಕೆ ಆಗ್ತಾ ಇದೆ ಕಣೋ ಇವತ್ತು ನಿನ್ ಮುಖ ನೋಡೋದಕ್ಕೆ. ಇಲ್ಲ ಗೇಮ್ ಚಾಲೆಂಜ್. ಹೌದು, ನನ್ನೇನು ಕೇಳಿದ್ದೀರಾ? ಎಲ್ಲರೂ ಮಾಡಿಲ್ವಾ? ಎಲ್ಲರ ಬಗ್ಗೆ ಮಾತಾಡಿ, ನಂದೇನಿಕ್ ಮಾತಾಡ್ತೀರಾ ನೀವು? ನಿಮ್ಮಿಬ್ಬರದು ಬಂತಲ್ಲ, ಸೊ ಇಬ್ರು ಇದ್ ಮಾಡ್ತಾ ಇದ್ದೆ. ಭುವನ್ ಪೊನನ ಅಂತ ನಮ್ ಲವ್ ದರ್ಬಾರ್ ಚಿತ್ರದ ನಾಯಕ ನಟ, ನಮ್ಮ ಡೈರೆಕ್ಟರ್ ವಿಶ್ವ ಅಂತ. ಡೈರೆಕ್ಟ್ರೆ ಶಿಶಿರ್, ಸನಿಹಾ ಅಂಡ್ ಪೂರ್ಣಿಮಾ ಅವರ ಟೀಮ್ಗೆ ಆಕ್ಷನ್ ಹೇಳಿ. ನೀವು ಆಲ್ರೆಡಿ ರೋಲಿಂಗ್ ಅಲ್ಲಿ ಇದೆ ಕ್ಯಾಮ್ರಾ. ಆಕ್ಷನ್. ನಂಗೆ ತುಂಬಾ ಹಸಿವು ಆಗ್ತಿದೆ, ದಯವಿಟ್ಟು ತಿಂಡಿ ಆರ್ಡರ್ ಮಾಡಪ್ಪ. ಇರೋ ಪೂರ್ಣಿಮಾ ಬರ್ಲಿ. ನಮ್ಮೂರು ಯಾವತ್ತು ಒಬ್ಬರನ್ನೊಬ್ಬರು ತಿಂದಿದ್ದೀವಿ. ಸಾರಿ, ಲೇಟ್ ಆಯ್ತು ಬರೋದು. ಟ್ರಾಫಿಕ್ ತುಂಬಾ ಇದೆ. ಸೊ ನನ್ಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಏನಾದ್ರೂ ಆರ್ಡರ್ ಮಾಡೋ ಪ್ಲೀಸ್. ಅಲ್ಲ, ನನ್ಗೆ ಒಂಚೂರು ತಲೆ ನೋವ್ತಾ ಇದೆ. ಪೂರ್ಣ ಕೂಡ ಈಗ ತಾನೇ ಗಾಡಿ ಓಡಿಸ್ಕೊಂಡ್ ಬಂದಿದ್ದಾಳೆ. ಪ್ಲೀಸ್ ಡೋಂಟ್ ಮೈಂಡ್. ಗೊತ್ತಲ್ಲ, ರೆಗ್ಯುಲರ್. ಯಾ ಸರ್. ಪೂರ್ಣ, ನಿನ್ಗೇನೋ ಒಂದು ವಿಷಯ ಹೇಳಬೇಕು ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಪೂರ್ಣ, ನಾನು ತುಂಬಾ ದಿನದಿಂದ ನಿನ್ನ ತುಂಬಾ ದಿನ. ಏನ್ ಹೇಳು? ನಿನ್ನ ಅನ್ಕೊಂಡಿದ್ಯಾ? ಇದೇನಂತ ಹೇಳು. ಬೇಜಾರು ಮಾಡ್ಕೋಬಾರ್ದು. ಸರಿ, ಏನು ಹೇಳೋದು? ತುಂಬಾ ದಿನದಿಂದ ಏನು ಮುಚ್ಚಿಕ್ಕಲ್ವಲ್ಲ ನೀನು? ಇಷ್ಟೊಂದು ತೊದಲ್ತಾ ಇದೀಯಾ ಹೇಳೋದಿಕ್ಕೆ? ಏನದು? ತುಂಬಾ ದಿನದಿಂದ ನನ್ನ ಪ್ರೀತಿಸ್ತಾ ಇದೀನಪ್ಪ. ಆದ್ರೆ ನನ್ಗೂ ಇಷ್ಟ ಕಾಣೋ ನೀನಂದ್ರೆ. ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ. ಏನ್ ನಡೀತಾ ಇದೆ? ನಾನು ಪೂರ್ಣ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ವಿ. ಹೌದು, ಖುಷಿ ಆಯ್ತಾ? ಖಂಡಿತ. ಬಾ, ಹೇಳ್ತೀನಿ ನಾನು ಎಲ್ಲರೂ. ಶ್ರೀ, ಪೂರ್ಣಿಮಾ ಇಬ್ರು ಲವ್ ಮಾಡ್ತಾ ಇದ್ದಾರಂತೆ. ಆದ್ರೆ ನಾನು ಶ್ರೀನ ಲವ್ ಮಾಡಿದ್ದೆ. ನನಗೂ ಅವನ್ ಬೇಕು. ಅವನಿಲ್ದಿರೋ ಒಂದು ನಿಮಿಷನೂ ನಾನು ಇರೋದಿಲ್ಲ. ಅವನ್ನ ನಾನು ಹೇಗಿದ್ರು ಪರದೆ ಪಡ್ಕೊಳ್ತೀನಿ. ಏನಾಯ್ತೆ? ಯಾಕೆ ಹಿಂಗಿದ್ಯಾ? ಶ್ರೀ,
ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಪ್ರೀತಿ ಅಂತ ಹುಟ್ಟಿದ್ದು ಪೂರ್ಣಿಮಾ ಮೇಲೆ ಮಾತ್ರ. ಆದ್ರೆ ನಮ್ಮಿಬ್ರು ಸ್ನೇಹ ಯಾವತ್ತೂ ಪವಿತ್ರವಾಗೇ ಇರುತ್ತೆ. ದಯವಿಟ್ಟು ಅದನ್ನ ಹಾಳು ಮಾಡ್ಬೇಡ. ಸಾರಿ. ಹೇಯ್ ಏನ್ ರಾಮ್ ಏನ್ ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೆ, ಟಿವಿ ನೋಡ್ತಾ ಇದ್ದೆ. ಓಕೆ ಕಣೋ, ನಾನು ಫ್ರೆಶ್ ಆಗಿ ಬರ್ತೀನಿ. ಓಕೆನಾ? ಹೌದು ಬಾಪ. ಸೊ ಮೊಬೈಲ್ ಅಲ್ಲೇ ಇದೆ, ಕಾಲ್ ಏನಾದ್ರು ಬಂದ್ರೆ ಪಿಕ್ ಮಾಡ್ಬೇಕು. ಓಕೆನಾ? ನಾನು ಇಲ್ಲಿ ಹೊರಗಡೆ ಇದ್ದೀನಿ ಅಂತ ಹೇಳಿ ಪ್ಲೀಸ್. 10 ಮಿನಿಟ್ಸ್. ಓಕೆ. ನನ್ನ ಕಾಲೇ ಕಟ್ ಮಾಡ್ತೀಯಾ? ಇಡಿಯಟ್. ಬರ್ತೀನಿ ರೂಮ್ ಮಾಡ್ತೀನಿ. ಏನು ಡೋರ್ ಓಪನ್ ಆಗಿದೆಯಲ್ಲ? ನಾನು ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಎಲ್ಲಿದೆಯಾ? ಬ್ರಿಗೇಡ್ ರೋಡ್ ಹತ್ರ ಬಾ. ಓಕೆ, ಇನ್ನು 10 ನಿಮಿಷದಲ್ಲಿ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು. ಸಾರಿ ಬಾಬಾ. ಪ್ಲೀಸ್ ಈ ಥರ ಎಲ್ಲ ಮಾಡಬೇಡ ಆಯ್ತಾ? ಅಟ್ಲೀಸ್ಟ್ ನನಗೊಂದು ಹಾಫ್ ಆನ್ ಅವರ್ ಟೈಮ್ ಕೊಡು ನೀನು. ಪ್ಲೀಸ್ ಅರ್ಥ ಮಾಡ್ಕೋ, ಮನೇಲಿ ನನ್ನ ಫ್ರೆಂಡ್ ಒಬ್ಬನೇ ಇದ್ದಾನೆ. ನಾನು ಅದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡೋಕೆ ಬಂದಿರೋದು ಇವಾಗ. ಅವನ ಬಗ್ಗೆ ನಿನ್ಗೆ ಏನ್ ಗೊತ್ತು ಮಾತಾಡಕ್ಕೆ? ಅವ್ನು ನಿಜವಾಗ್ಲೂ ನಾರ್ಮಲ್ ಆಗಿ ಇಲ್ಲ. ನನ್ನ ಮಾತು ಕೇಳು ಪ್ಲೀಸ್. ಏನ್ ಮಾತಾಡ್ತಿದ್ದೆ? ಹುಚ್ಚ ನಿನ್ಗೆ? He is not your gender. Please understand. ನಿನ್ಗೋಸ್ಕರ ಕೇಳ್ತಾ ಇದೀನಿ. ಏನಾದ್ರೂ ಇದರಲ್ಲಿ ತಪ್ಪಿದೆ ಅಂತ ಗೊತ್ತಾದ್ರೆ ರಾಮ್ ರಾಮ್ ಹೇಳು ಪೃಥ್ವಿ, ಹೇಳು. ನೀನ್ ನಮ್ ತರ ನಾರ್ಮಲ್ ಪರ್ಸನ್ ಅಲ್ಲ ಅಂತೆ. ರಾಮ್, ಗೊತ್ತಾಯ್ತಾ ನಿನ್ಗೆ? ಗೊತ್ತಾಯ್ತಾ? ಹೌದು ಹೌದು. ನನ್ನಿಂದ ನಿನ್ನ ಕಿತ್ಕೊಂತಾಳ? ರಾಮ್ ಅರ್ಥ ಉಳಿಸ್ತಿದ್ರೆ ಬಿಡಲ್ಲ. ಏನ್ ಮೋಡಿ ಮಾಡಿದ್ಯಾ ನೀನು? ಅವನ್ಗೆ ಏನ್ ಮೋಡಿ ಮಾಡಿದ್ಯಾ? ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದ ಹಾಸಿಗೆ ಮೇಲಿಂದ, ಪ್ರತಿ ಶರ್ಟಿಂದ ಚಡ್ಡಿಯಿಂದ ಪ್ರತಿಯೊಂದು ಹಚ್ಕೊಂಡಿದ್ದಾರೆ. ರಾಮ್ ಹೇಳಿದ ನಿನ್ಗೆ ಸಂಬಂಧ ಇಲ್ಲ. ನನಗೂ ನಿನ್ಗೂ ಇನ್ಮೇಲೆ ಯಾವ್ದು ಸಂಬಂಧ ಇಲ್ಲ. ನಾನು ನಿನ್ನ ಉಳಿಸಲ್ಲ, ನೋಡ್ಕೊಂತೀನಿ. I think the winner will be. ನಾವು ಸಿನಿಮಾ ಶೂಟಿಂಗ್ ಮಾಡಿದಾಗ ಬೇರೆ ತರ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ನಿಮ್ಮನ್ನ ಮೀಟ್ ಮಾಡಿ ಈ ಚಾಲೆಂಜ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಏನ್ ಹೇಳೋದು, ನಿಮ್ಮ ಟ್ಯಾಲೆಂಟ್ ಗಳನ್ನ ನಾವು ಅರ್ತ್ಕೊಂಡ್ವಿ. ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ, ಅದೇನು ಅಂತ ನಮಗೆ ಈಗ ಗೊತ್ತಾಯ್ತು. ಅಡ್ವಾಂಟೇಜ್ನ ಯೂಸ್ ಮಾಡ್ಕೋತಾ ಇದೀವಿ. ಅಮ್ಮ ಈ ಅಮ್ಮಂಗಂತೂ ನಿದ್ದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದ್ರೂ ನನಗೋಸ್ಕರ ಅಡ್ವಾಂಟೇಜ್ನ ತಗೋತಾ ಇದ್ದಾರೆ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಮುಂಚೆ ಹೆಂಗ್ ನೋಡ್ಕೊಂಡು ಹೋಗ್ದು ಅದೇ ಹಂಗೆ ಅಷ್ಟೇ, ಮಾತಾಡೇ ಇಲ್ಲ. ಏನು ಅಲ್ಲೇ ಸ್ಟಕ್ ಆಗ್ಬಿಟ್ರಾ? ಡಿಸ್ಟರ್ಬ್ ಆಗಬಾರ್ದು ಅಂತ ಮಾತಾಡಿದ್ವಿ. ಓಕೆ ಓಕೆ, ನಂಗ ಡಿಸ್ಟರ್ಬ್ ಮಾಡಿಲ್ಲ. ಹೌದು, ಥ್ಯಾಂಕ್ಸ್. ನಿಂಗೇನು ವಾಯ್ಸ್ ಕೇಳಿಸಿಲ್ಲ, ನಿದ್ದೆ ಮಾಡಿಲ್ಲ, ನಾನು ಕೇಳಿಸ್ಕೊಂತ ಇದ್ದೆ.
24 hours ಒಂಥರ ಇತ್ತು ಬಾಡಿ ಲ್ಯಾಂಗ್ವೇಜು, 36 hours ಒಂಥರ ಇತ್ತು ಬಾಡಿ ಲ್ಯಾಂಗ್ವೇಜು. ಕೂತ್ಕೊಳ್ಳಿ. 44 hours. ಸೂಪರ್. ಆನೆಸ್ಟ್ ಆಗಿ ನಿಮ್ಮಲ್ಲಿ ಯಾರು ನಿದ್ದೆ ಮಾಡಿದ್ರು, ಯಾರು ಕಣ್ಣು ಮುಚ್ಚಿದ್ರು more than 10 seconds? ಶಿಶಿರ್, ರಾಮಮೂರ್ತಿ ಇತ್ತು ಮೋರ್ ದೆನ್ 10 seconds ಮಾಡಿದ್ಯಲ್ಲ, ಕಣ್ಣು ಎಳಿತಾನೆ ಇತ್ತು, ಮುಚ್ಚಿದೆ 10 seconds, ಎದ್ದೇಳಷ್ಟು 10 seconds ಆಯ್ತಲ್ಲ ಗೊತ್ತಾಗಿಲ್ಲ. ಮೋರ್ ದೆನ್ 40 seconds ಕಣ್ಣು ಮುಚ್ಚ. ಹೌದಾ? ಸೊ ಕೌಂಟ್ ಮಾಡಿದ್ರಿ ಅಂದಾಜು? ಲಲಿತಾ ನಾನ್ ಪಕ್ಕನೆ ಕೂತಿದ್ದೆ ಸರ್. ಆಕ್ಚುಲಿ ನೀವೇ ಎಪ್ಸಿದ್ದು ಅನ್ಸುತ್ತೆ. ಇಲ್ಲ ಸರ್, ಯಾರು ಕೆಮ್ಮಿದ್ದು? ಅಮ್ಮ ಇಲ್ಲ. ಕೆಮ್ಮಿದ್ದು ಲಲಿತಾ ಅವರ. ಇಲ್ಲ ಸರ್, ಮಧ್ಯಾಹ್ನದಿಂದ ಆಗ್ಲಿಲ್ಲ ಸರ್. ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಆದಾಗಿಂದ ಪ್ರೀತಿ ಜಾಸ್ತಿ ಆಗಿರ್ಬೋದು. ಹಾಗಲ್ಲ, ನಾನು ಕಂಟ್ರೋಲ್ ಮಾಡ್ಕೊಳ್ಳೋಷ್ಟು ಮಾಡ್ಕೊಂಡೆ, ಬಟ್ ಬಂದ್ಬಿಡ್ತು. ಓಕೆ, ರಾಮಮೂರ್ತಿ ಅವರೇ, ಇವ್ರು ಹೇಳಿದ್ದೆಲ್ಲ ಸುಳ್ಳು. ಅವ್ರ ಕಣ್ಣು ಮುಚ್ಚಿದ್ದು 5.5 ನಿಮಿಷ. ನಮ್ಗೆ ಆಕ್ಚುಲಿ ಕ್ಯಾಮ್ರಾದಲ್ಲಿ ನಿಮ್ಮ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಒದ್ದಾಡ್ತಾ ಇದ್ವಿ, ಮಲಗಿದಾರ ಎದ್ದಿದಾರ. 5.5 ನಿಮಿಷ ನೀವು ನಿಮ್ಮನ್ನ ನೀವು ಮರೆತು ಕಣ್ಣು ಮುಚ್ಚಿದ್ರಿ. ಹಾಗಾಗಿ ನೀವು ಈಗ ಇಲ್ಲಿಂದ ಎಲಿಮಿನೇಟ್ ಆಗ್ತಾ ಇದ್ರಿ. ಆದ್ರೆ ಇವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳ್ಬಿಡಿ. ಸೊ ನಾನು ಹೋಗ್ತಾ ಇರೋದು ಅದೇ, ನಾನು ಹೆಲ್ಮೆಟ್ ಆಗ್ತಾ ಇದ್ದೀನಿ, ಅದಕ್ಕೆ ನಾನೇ ಕಾರಣ ಅಂತಲೂ ಗೊತ್ತು. ಸೊ ಅದು ಯಾಕೆ ಅಂತಲೂ ಅದೇ ನಾನು ಬಂದಿದ್ದೀನಿ ಚಾಲೆಂಜಿಗೆ ಅಂತ ಚಾಲೆಂಜ್ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ಸಂತೋಷ ಆಯಿತು. ಓಕೆ, ನನಗೆ ತುಂಬ ನಿದ್ದೆ ಎಳೆದಿದೆ. ನಾನು ಹೆಲ್ಮೆಟ್ ಆಗ್ತಾ ಇದ್ದೀನಿ, ನನಗೆ ಸಂತೋಷ. ನಾನು ಇಷ್ಟು 44 hours ಟ್ರೈ ಮಾಡಿದ್ದೀನಲ್ಲ, ಸಂತೋಷ. ಬೇರೆಯವರು 72 hours ಟ್ರೈ ಮಾಡಲಿ, ಎಲ್ಲರೂ ಜೋಶಲ್ಲಿ ಟ್ರೈ ಮಾಡಿ, ಯಾರು ನಂತರ ಹೆಲ್ಮೆಟ್ ಆಗ್ಬಿಡಿ. ನಂತರ ಯಾರು ನಿದ್ದೆ ಮಾಡಬೇಡಿ, ಓದಾಡ್ರಿ ಅಂತ. ಸ್ವಲ್ಪ ಬನ್ನಿ. ಕಾಫಿ ಎಲ್ಲ ಚೆನ್ನಾಗಿ ಕುಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಿ. ಅವ್ರು ಅವಾಗ್ಲೇ ರಾಮಮೂರ್ತಿ ಅವರು ಹಿಂಗ್ ಕೂತಿದ್ಲ, ಅವಳಿಂದ ಹಂಗ್ ನಗು ಬರ್ತಾ ಇದೆ ನೋಡ್ಬಿಟ್ಟು, ಹಿಂಗೇ ಇದಾರೆ, ಹಿಂಗ್ ನೋಡ್ಕೊಂಡು ಅದೇನ್ ನೋಡ್ತಾ ಇದ್ದಾರೆ. ಇವಾಗ ಇಷ್ಟು ಜನ ಏನಾದ್ರು ಮಾಡೋಣ ಬನ್ನಿ, ಹೋಗಿ. ಸುಮ್ಮನಿರಮ್ಮ, ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಎಷ್ಟು ಅವರ್ಸ್ ಆಗಿದೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? 45 46 hours. ಓಕೆ, ಈಗ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ತಂದಿದ್ದೀನಿ ನಾನು. ಸೂಪರ್. ರೆಡಿ ಫಾರ್ ಇಟ್? ಎಸ್, ಆಫ್ ಕೋರ್ಸ್. ATN ಅವರೆಕಾಳು ಹಿತ್ತಕ್ಬೇಕು. ಚಾಲೆಂಜ್ ಅಂದ್ಮೇಲೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಲ್ವಾ? ಎಸ್. ಅಡ್ವಾಂಟೇಜ್ ಏನು ಅಂತ ಆಮೇಲೆ ಹೇಳ್ತೀನಿ. ಜೋಶ್ ಬರುತ್ತೆ ಮಾಡಕ್ಕೆ. ಕೇಳಿಸ್ಕೊಳ್ಳಿ. ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಸೋತವರು ಎಲ್ಲರೂ 5,000 ನನಗೆ ಕೊಡ್ಬೇಕು. ಈ ಚಾಲೆಂಜ್ ಮಾಡಕ್ಕೆ ನಿಮ್ಗೆ 45 minutes ಇದೆ ಅಷ್ಟೇ. ಎಲ್ಲರೂ ಇದಕ್ಕೆ ಆ ಡಬ್ಬಿ ಒಳಗೆ ಯಾರು ಜಾಸ್ತಿ ತುಂಬ್ತಿರೋ ಅವ್ರು ವೆನ್ನ. ಸೊ ಈಗಿಂದ 45 ನಿಮಿಷ ಆದ್ಮೇಲೆ ನಾ ಬರ್ತೀನಿ. ಓಕೆ, ಬಾಯ್ ಬಾಯ್. ಬರ್ತಾನೆ ಇಲ್ಲ, ಹೋಗು. ಇಸ್ಕೋ ಬರುತ್ತೆ. ಕೂತಿದ್ಯಾ? ಅವಳಿಗೆ ಗೊತ್ತಾಯ್ತು ಈಗ ಆಲ್ರೆಡಿ 5,000 ಕೊಡ್ಬೇಕು ಅಂತ ಹೇಳೋದಕ್ಕೆ ಹೆಂಗ್ ಆಡ್ತಾಳೆ. ಇಲ್ಲಪ್ಪ. ಆಯ್ತಾ? ಟೈಮ್ ಆಗಿದೆ, ಯಾರು ವಿನ್ನರ್ ಅಂತ ನೋಡೋಣ. ಹನುಮಂತವ್ರು. ಸನಿಹಾ 450 grams. ಲಲಿತಾ ಅವರೇ ನಿಮ್ದು 675 grams. ಸೂಪರ್. ಪೃಥ್ವಿ ಅವ್ರದ್ದು 451 grams. ಪೂರ್ಣಿಮಾ ಅವರೇ ನಿಮ್ದು 610 grams. 610.
ಅವ್ರದ್ದೇ 669 ಗ್ರಾಮ್. ಸೊ ದ ವಿನ್ನರ್ ಇಸ್ ಲಲಿತಾ. ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಟೀ, ಕಾಫಿ, ನೀರು, ಟಾಯ್ಲೆಟ್ ನೀವು ಯೂಸ್ ಮಾಡ್ಕೋಬೋದು. 4ರಲ್ಲಿ ಯಾವ್ದಾದ್ರು ಒಂದು ವಿತಿನ್ 6 hours. ಮಿಕ್ದವರೆಲ್ಲ ಕೊಡಿ ಕೊಡಿ ಕೊಡಿ. ಓಕೆ, ನೆಕ್ಸ್ಟ್ ನಾ ಬರೋವರೆಗೂ ನಿಮ್ಮ ಚಾಲೆಂಜ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀರು ಕುಡಿಯಲ್ಲ. ಬರ್ತಿಲ್ಲ, ಕಣ್ಣು ಪಟ ಪಟ ಅಂತ ಮುಚ್ಚತೈತೆ. ಆ ಮುಚ್ಚೋದಕ್ಕೆ ಹಂಗೆ ನಿದ್ರೆ ಬಂದು ಎಲ್ಲರೂ ಯಾವ ಸ್ಟೇಜಲ್ಲಿ ಹಿಂಗೆ ಇಟ್ಕೊಂಡು ಕೂತಿರ್ಬೇಕು. ಲೈಟ್ ಡ್ಯಾನ್ಸ್. ತುಂಬಾ ನೋಡ್ಬೇಡಿ, ಲವ್ವು ಆಯ್ತದೆ. ಲವ್ವು ಮಾಡ್ಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಗಿಫ್ಟು ಕೊಡಬೇಡಿ, ಖರ್ಚು ಆಯ್ತದೆ. ಲಿಫ್ಟು ಕೊಡಬೇಡಿ, ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ, ತುಟ್ಟಿ ನೋಯ್ತದೆ. ಹುಡುಗಿರ್ಗೆ ಸದರ ಮಾಡೆ ಹೂಕಣೆ. ಸ್ಟಾರ್ಟಿಂಗ್ ಮಾಡ್ಬೇಕಂದ್ರೆ ಕೂತ್ಕೋ ಅಂತ ಇದ್ದೆ, ಇವಾಗ ಏನ್ ಮಾಡು ಅನ್ನೋದು. ಅದಕ್ಕೆ ಅವಾಗ ಬಿಟ್ಟಿದ್ರೆ ಇವಾಗವರೆಗೂ ಎಂಟರ್ಟೈನ್ ಮಾಡ್ತಾ ಇದ್ದೆ ನಾನು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, 2 ಬೆಡ್ಡು ಹಾಸಿದರೆ ಹೋಗಿ ಅದರಲ್ಲಿ ಪಾಚೋಮ. ATN ಅವ್ರಿಗೆ ಹೇಳಿ ನಂದು ಅವರೆಕಾಯಿ ಸುಲಿಯೋದ್ರಲ್ಲಿ 4000 ರೂಪೀಸ್ ಫೇವರ್ ಬಂದಿತ್ತು. ಅದರಲ್ಲಿ ನನಗೆ ಕಾಫಿ ಬೇಕು ಅಂತ ಪ್ಲೀಸ್. ಶಿಶಿರ್ ಸ್ಟ್ಯಾಂಡ್ ಅಪ್. ಎಷ್ಟು ದುಡ್ಡಿದೆ ನಿಮ್ಮ ಹತ್ರ? 74,000. ಸನಿಯಾ 70 ಇದೆ. ಪೂರ್ಣಿಮಾ 87,000. ಪೃಥ್ವಿ 61,000. ಲಲಿತಾ 84,000. Now, no teams and nothing matters. All is about individuality. ನಿಮ್ಮಲ್ಲಿ ಯಾರಾದರೂ ಒಬ್ರು ಮಲಗಿದ್ರೆ ಇನ್ ಕೇಸ್ ಬೇರೆಯವರು ಕ್ಯಾಮ್ರಾ ಹತ್ರ ಬಂದು ತೋರಿಸ್ಬೇಕು. ಆ್ಯಕ್ಚುಲಿ ನಾನು ಚಾಲೆಂಜ್ ಗೇಮಿಂದ ಕ್ವಿಟ್ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಕಣ್ಣು ಬಿಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕ್ವಿಟ್ ಮಾಡ್ತಾ ಇದ್ದೀನಿ. ಸರ್ ಬನ್ನಿ ಸರ್, ATN ಸರ್.
ಪಚ್ಚಿ ಸರ್ ಅವ್ರ ಪಾಪ ಬಿಟ್ಟು ಹೋಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಪೃಥ್ವಿ. ಪೃಥ್ವಿ, ಹಲೋ 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 ಹಲೋ, ರೆಡಿ ಫಾರ್ ದ ಚಾಲೆಂಜ್? ಗೆಟ್ ಅಪ್. ಎಸ್ ಪೃಥ್ವಿ, ಏನಿಸ್ತು ಚಾಲೆಂಜ್ ಶೋ ಬಗ್ಗೆ, ಇಲ್ಲಿ ತನಕ ಜರ್ನಿ ಬಗ್ಗೆ? ಜರ್ನಿ ಬಗ್ಗೆ ನಮ್ಮ ಮನಸ್ಥೈರ್ಯ ಚೆನ್ನಾಗಿದ್ರೆ ನಾವು ಎಂಥ ಚಾಲೆಂಜ್ ಬೇಕಾದ್ರೆ ಎದುರಿಸ್ಬೋದು. ಹಾಗಂತ ಹೇಳ್ಬಿಟ್ಟು ಎಲ್ಲದೂ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ನನಗೇನಂದರೆ ಇದ್ರ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಅಂದರೆ ನಾನು ಮಾಡ್ತೀನಿ ಅನ್ನೋದನ್ನ ಒಂದು ಏನು ನಂಬಿಕೆ ಅನ್ನೋದು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದೆ. ಹಾಗೆ ಈ ಸಮಯಗಳು, ಸಂದರ್ಭಗಳು ಕೆಲವೊಮ್ಮೆ ಅದನ್ನ ಬದಲು ಮಾಡಿಸ್ತವೆ ಅನ್ನೋದು ಕೂಡ ಕಲಿಸ್ಕೊಟ್ಟಿದೆ ಸರ್. ಇದೀ ಆಟ ಕಡೆಗೆ ನೀವು 61,000 ಉಳಿಸ್ಕೊಂಡಿದ್ರಿ. ಹೌದು. ಅಕಸ್ಮಾತ್ 72 ಗಂಟೆ ಎದ್ದಿದ್ದು ಇವ್ರನ್ನೆಲ್ಲ ಸೋಲ್ಸಿದ್ರೆ 61,000 ತೊಗೊಂಡು ಹೋಗೋದಾಗಿತ್ತು. ಏನೇನೋ ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ರಿ. ಬಿಕಾಸ್ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇಂದ ಬಂದವರು, ತುಂಬ ಕಷ್ಟಗಳನ್ನು ನೋಡಿದವರು, ತುಂಬ ಕಷ್ಟಗಳನ್ನು ಅನುಭವಿಸಿದವರು. ಐ ಥಾಟ್ ತುಂಬ ಸ್ಟ್ರಾಂಗ್ ಚಾಲೆಂಜರ್ ಆಗಿರ್ತೀರಾ ನಮ್ಮ ಈ ಸಂಚಿಕೆಯಲ್ಲಿ ಅಂದ್ಕೊಂಡಿದ್ವಿ. ಹೌದು. ಸನಿಹಾ, ಏನಾಯ್ತು? ನಾನು ಬೆಳಗ್ಗೆ ತನಕ ಎದ್ದಿದ್ದೆ, ಕಷ್ಟಪಟ್ಟು ಎದ್ದಿದ್ದೆ. ಇವ್ರೇನೋ ಕ್ಯಾಮ್ರಾಗ ಆಕ್ಷನ್ ಮಾಡಿ ಮಾಡಿ ತೋರಿಸ್ತಾ ಇದ್ರು. ನನ್ನ ಕಣ್ಣು ಆಕ್ಚುಲಿ ತುಂಬಾ ಇದಾಗ್ಬಿಟ್ಟಿತ್ತು, ರೆಡ್ ಆಗಿತ್ತು. ಸೊ ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡಿ 10 ಸೆಕೆಂಡ್ಸ್ ಅಂತ ಹೇಳಿದ್ರಲ್ಲ, ಅದಕ್ಕೂ ಮೇಲೆ ಜಾಸ್ತಿ ಇದು ಮಾಡಿದ್ರೆ ಇದು ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು ಜಾಸ್ತಿ ಆಗ್ಬಿಟ್ಟಿರುತ್ತೇನೋ. ಸರಿ, ಇವ್ರು ಹೆಂಗಿದ್ರು ಹೇಳ್ಬಿಟ್ಟಿರ್ತಾರೆ, ಸುಮ್ಮನೆ ಯಾಕೆ ಎದ್ದು ಕುತ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಹಿಂಗೆ ಬಿದ್ದೋಳ್ತಾ ಇದ್ದೆ. ಓ, ನೀವು ಔಟ್ ಆಗಿದ್ದೀರಾ ಅಂತ ಆಗ್ಲೇ ಡಿಸೈಡ್ ಮಾಡ್ಕೊಂಡು. ಬಟ್ ಇಲ್ಲ, ಕಾಂಟ್ ಹೆಲ್ಪ್ ಇಟ್. ಓಕೆ, ಅಂಡ್ ನೀವು 3 ಜನ 54 ಗಂಟೆ ಕಳೆದಿದ್ದೀರಾ ಅಂತ ಹೇಳಿದ್ದೀನಿ. ಇನ್ನು 18 ಗಂಟೆಗಳ ಕಾಲ ಇದೆ. ಲಾಂಗ್ ವೇ ಟು ಗೋ ಸ್ಟಿಲ್. ಓಕೆ, ಎದ್ದಿರಿ. ನಮ್ಮ ಮಂತ್ರ ಗೊತ್ತಲ್ಲ, ಒಟ್ಟಿಗೆ ಹೇಳಿ ನೋಡೋಣ. ಎದ್ದಿದ್ರೆ ಕಾಸು, ಯಾಕೋ ತುಂಬಾ ಬ್ರೈಟ್ ಆಗಿದೆ. ಇಬ್ರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ, ನಿದ್ದೆ ಮಾಡಬೇಡಿ. ಗುಡ್ ಲಕ್. ನಿನ್ನೆ 6 ಜನ ಇದ್ದಂಗೆ ಎಲ್ಲಾರು ಯಾರು ಇಲ್ಲ, ಜನನೇ ಇಲ್ಲ, ಜನ ಇಲ್ಲ ಅನ್ಸ್ತಾ ಇತ್ತು. ಇವಾಗ ನಂಗೆ ಇವಾಗ್ಲೇ ಜಾಸ್ತಿ ಜನ ಇದೀವಿ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ಪಕ್ಕ ನನ್ನ ಬಾಡಿನೇ ಕೂತಿದೆ. ದೇಹ ಎರಡಾಗಿದೆ, ಮೈಂಡು ಚೂರಾಗಿದೆ, ಹಾರ್ಟ್ ಬ್ಲಾಕ್ ಆಗ್ತಿದೆ. ಈಗ ಏನು ಮಾಡೋ, ನಿದ್ದೆ ಮಾಡಂಗಿಲ್ಲ, ಬಾಡಿ ಹ್ಯಾಂಡಲ್ ಇಲ್ಲ, ಪ್ರೋಗ್ರಾಮ್ ಕಂಪ್ಲೀಟ್ ಆಗೋ ಹೇಗೆ ಇರೋದು. ಹಾಯ್. ಹಲೋ. ಎಬ್ರಿ ರಾಮಂಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮ ಆರ್ತನಾದಗಳು ಕೇಳಿಸಿ ಓಡ್ ಬಂದೆ ನಾನು. ಏನಾಗ್ತಾ ಇದೆ ಈಗ? ಎಲ್ಲ ಹೊಸ ವಿಚಾರಗಳು ನಮಗೂ ಕೇಳಿ ಬರ್ತಾ ಇರೋದು. ಯಾರಿಗೋ 3D ಎಫೆಕ್ಟ್ ಕಾಣಿಸ್ತಾ ಇದೆ, ಯಾರಿಗೂ ನಾನೇ ಅಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಇಷ್ಟೊಂದು ಮಾಡಿದ್ದೀನಿ, ನನ್ನ ಬಗ್ಗೆನೇ ನನ್ಗೊಂಥರ ಅನ್ನಿಸ್ತಾ ಇದೆ ಅಂತೆಲ್ಲ. ಹೆಂಗಿದು? ಹೌದು ಸರ್, ಆವಾಗಲೇ ಬೆಳಿಗ್ಗೆ ಅದು ಮ್ಯೂಸಿಕ್ ಏನೋ ಆಗ್ಬಿಟ್ಟಿದ್ರು. ಕಂಡ್ಬಿಟ್ರೆ ಏನಿದೆ ಇಲ್ಲಿ, ಏನು ಕಾಣಿಸ್ತಾನೆ ಇಲ್ಲ ಸರಿಗೆ ಕಣ್ಣಿಗೆ. ಅಲ್ಲಿ ಮಿರರಲ್ಲಿ ನೋಡ್ತೀನಿ, ಅಲ್ಲೂ ಏನೋ ನಾನೇ ಅಲ್ಲ ಅಂತ ಅನಿಸ್ತಾ ಇದೆ. ಫುಲ್ಲು ಮೈಂಡ್ ಎಲ್ಲ ಏನೇನೋ ಆಗ್ಬಿಟ್ಟಿದೆ. ಏನೇನೋ ಆಗ್ಬಿಟ್ಟಿದ್ಯಾ ಲಲಿತಾ ಅವರೇ? ಸರ್ ಇಷ್ಟು ದಿವಸ ನಾನು 3D ತರ ಕಾಣಿಸ್ತಾ ಇದ್ದೀನಾ? ಇಲ್ಲ, ಈ 2 ನಮ್ಗೆ ಒಂಥರ ಇವತ್ತಿಂದ ಆಕ್ಚುಲಿ ನಾವು ಹಂಗೆ ಫೀಲ್ ಮಾಡಿದ್ವಿ. ಅದು ಕಲ್ ತರ ಕಾಣಿಸ್ತಾ ಇತ್ತು ನ್ಯಾಚುರಲ್ ಆಗಿ. ಇವಾಗ ಫುಲ್ ಕಣ್ ಮುಂದೆನೆ ಹೊಡೆದಂಗೆ ಕಾಣಿಸ್ತು. ಹೌದಾ? 72 ಗಂಟೆ ಯಾವ ಒಬ್ಬ ವ್ಯಕ್ತಿ ಎದ್ದಿರ್ತಾನೋ ಮ್ಯಾಕ್ಸಿಮಮ್ ದುಡ್ಡು ಉಳಿಸ್ಕೊಂಡು ಅವನು ಚಾಲೆಂಜರ್ ಆಗಿ ಇಲ್ಲಿಂದ ಹೊರಗಡೆ ಹೋಗ್ತಾನೆ. 3 ಜನನ ನಾವು ವಿನ್ನರ್ ಅಂತ ಖಂಡಿತ ಕಳಿಸಲ್ಲ. ಓಕೆ, ಏನಪ್ಪ ಅವಾಗಿಂದ ಕಾಯ್ತಾ ಇದ್ದೀರಾ ಏನಾದ್ರೂ ನಿಮ್ಗೊಂದು ಚಾಲೆಂಜ್ ಬೇಕು ಅಂತ? ಒಂದು ಚಾಲೆಂಜ್ ನಿಮಗೋಸ್ಕರ ರೆಡಿ ಆಗಿದೆ. ಶುರು ಮಾಡೋಣ? ರೆಡಿ? ಎಸ್, ರೆಡಿ. ಓಕೆ, ಚಾಲೆಂಜ್ ಬಹಳ ಸಿಂಪಲ್ ಆಗಿದೆ. 56 ಗಂಟೆ ನಿದ್ದೆಗಿಟ್ಟಿರೋ ನಿಮಗೆ ಈ ಟಾಸ್ಕ್ ಹೇಗನ್ಸುತ್ತೆ? ನಿಮ್ಮ
ಮಾನಸಿಕ ಸ್ಥಿರತೆ ಎಷ್ಟು ಚೆನ್ನಾಗಿದೆ, ನಿಮ್ಮ ಫಿಸಿಕಲ್ ಎಬಿಲಿಟಿ ಎಷ್ಟು ಚೆನ್ನಾಗಿದೆ. ಓಕೆ, ಅದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ನಮ್ಮ ಈ ಚಾಲೆಂಜ್. 3 ಸ್ಪೀಕರ್ಗಳು ಕಾಣಿಸ್ತಾ ಇದೆ ನಿಮ್ಮ ಎದುರುಗಡೆ. ಪೂರ್ಣಿಮಾ ಇದು ನಿಮ್ದು, ಶಿಶಿರ್ ಅದು, ಅಂಡ್ ಲಲಿತಾ ಅದು. 2 ಕಲರ್ ಥರ್ಮೋಕಾಲ್ ಬಾಲ್ಸ್ ಕಾಣಿಸ್ತಾ ಇದೆ ನಿಮಗೆ, ಕರೆಕ್ಟಾ? ವೆನ್ ಐ ಸೇ ಸ್ಟಾರ್ಟ್, ನೀವೇನ್ ಮಾಡ್ತೀರಿ, ಒಂದು ಪಿನ್ ತಗೋತೀರಿ, ಇನ್ನೊಂದು ಕೈನಲ್ಲಿ ಇದನ್ನು ಮಾತ್ರ ಹಿಡ್ಕೋಬಹುದು. ಈ ಒಳಗಡೆ ಇರೋ ಯಾವುದೇ ಒಂದು ಥರ್ಮೋಕಾಲ್ ಬಾಲ್ ನ ಹಿಡಿಯೋ ಹಾಗಿಲ್ಲ. ಹೀಗೆ ಇದನ್ನ ಕಚ್ಚಿಸ್ಕೋತೀರಿ. ಅದನ್ನ ತಂದು ಇಲ್ಲಿ ಡಾಟ್ಸ್ ಇದೆ, ಡಾಟ್ಸ್ ಅಂಡ್ ಕಾಮಾಸ್ ಇದೆ, ಡಾಟ್ ಮೇಲೆ ಅದನ್ನ ಹೀಗೆ ಪಿನ್ ಮಾಡ್ತೀರಿ. ಓಕೆ, ಒಂದು ಕಲರ್ ಆದ್ಮೇಲೆ ನೆಕ್ಸ್ಟ್ ಕಲರ್ ಶುಡ್ ನಾಟ್ ರಿಪೀಟ್, ಆಲ್ಟರ್ನೇಟ್ ಕಲರ್ಸ್. ಓಕೆ, ಇದಕ್ಕೆ ನಾನು ನಿಮಗೆ 30 ನಿಮಿಷ ಕೊಡ್ತೀನಿ. ಬೆಸ್ಟ್ ಪರ್ಫಾರ್ಮರ್ ಸೇಫ್ ಝೋನ್ ಅಲ್ಲಿ ಇರ್ತಾರೆ, ಅಡ್ವಾಂಟೇಜ್. ವರ್ಸ್ಟ್ ಪರ್ಫಾರ್ಮರ್ ಎಲಿಮಿನೇಟ್ ಆಗ್ತಾರೆ. ಓಕೆ, ಶುರು ಮಾಡ್ಬೋದಾ? ಖಂಡಿತ. ರೆಡಿನಾ? ಸ್ಟಾರ್ಟ್. ಇವತ್ತೊಂದು ಚಾಲೆಂಜ್ ನೋಡಕ್ ತುಂಬಾನೇ ಈಸಿ ಇತ್ತು. ಮಾಡ್ಬಿಡ್ಬೋದು ಅನ್ಕೊಂಡ್ವಿ. ತುಂಬಾ ಸೊಂಟ ನೋವು ಬಂದ್ಬಿಡ್ತು, ಆಗ್ತಾನೆ ಇರ್ಲಿಲ್ಲ ಲಾಸ್ಟ್ ಅಲ್ಲಿ. ಟಾಸ್ಕ್ ನೋಡಿದಾಗ ತುಂಬ ಈಸಿ ಇದೆ ಅಂದ್ಕೊಂಡೆ, ಆದರೆ ಅದು ಮಾಡಬೇಕಂದ್ರೆ ನನ್ನ ಕೈಯೆಲ್ಲ ಫುಲ್ಲು ಚುಚ್ಕೊಂಡ್ಬಿಡ್ತು, ಫುಲ್ಲು ಎಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಬೇಸಿಕಲಿ ಮೆಂಟಲ್ ಚಾಲೆಂಜ್ ಮತ್ತು ಫಿಸಿಕಲ್ ಚಾಲೆಂಜ್ ಎರಡೂ ಸೇರಿಸಿ ಟಾಸ್ಕ್ ಮಾಡಿದರು. ಮಾಡಿದ್ದೀನಿ, 100% ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರಿದೆ, ಬಟ್ ಮಾಡಿದ್ದೀನಿ ಅನ್ಸುತ್ತೆ. ನೋಡೋಣ. ಹೇಗಿತ್ತು ಚಾಲೆಂಜು? ಕಷ್ಟ. ನೋಡಕ್ ತುಂಬಾ ಸಿಂಪಲ್ ಆಗಿತ್ತು, ಅದು ಬಗ್ಗಿ ಎತ್ಕೊಂಡ್ಮೇಲೆ ಅದ್ರ ಕಷ್ಟ ಗೊತ್ತಾಗಿತ್ತು. ಬಗ್ಗಿ ಎತ್ಕೊಂಡ್ಮೇಲೆ ಕಷ್ಟ ಆಯ್ತು, ಅಥವಾ ಯಾರು ಎಷ್ಟು ಪಿನ್ಗಳನ್ನ ಹಾಕಿದ್ರೆ, ಯಾರು ಎಷ್ಟು ಪಿನ್ಗಳನ್ನ ಹಾಕಿಲ್ಲ? ಪೂರ್ಣಿಮಾ 6 ಲೈನ್ಸ್ ಅಷ್ಟೇ, 6 ಲೈನ್. 6 ಲೈನ್. ನಾನು 6 ಕಂಪ್ಲೀಟ್ ಮಾಡಿ 7 ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಓಪನ್ ಮಾಡ್ಲಾ ಆನ್ಸರ್ಸ್ ನ, ರಿಸಲ್ಟ್ ನ ಪ್ಲೀಸ್? ಲಲಿತಾ, ಯು ಸೇಫ್. ವಾಟ್ ಶಿಶಿರ್? ಹೇಳಿ ಸರ್. ಒಬ್ರು ಸೇಫ್ ಆಗ್ಬಿಟ್ರು, ನಿಮ್ಮಿಬ್ಬರ ಮಧ್ಯೆ ಉಳ್ಕೊಂಡಿದ್ದೀರಾ. ಓಕೆ, ಇವಾಗ ಇಬ್ರು RR ಲೈನ್ ಕ್ರಾಸ್ ಮಾಡಿದ್ರಿ ಅಂತ ಹೇಳಿದೀರಾ. ಯಾರು ಸೇಫ್ ಆಗಿರ್ಬೋದು, ಯಾರು ಸೇಫ್ ಆಗಿಲ್ದೇ ಇರ್ಬೋದು. ಪೂರ್ಣಿಮಾ, ಬಟ್ ಪೂರ್ಣಿಮಾ ಸ್ಟ್ರಾಂಗ್ ಆಗಿರ್ಬೋದು, ಆದ್ರೂ ಪಿನ್ ಒಂದು ಸ್ವಲ್ಪ ಚೆನ್ನಾಗಿ ಚುಚ್ಬೋದಾಗಿತ್ತು. ಹೌದು, ಬಟ್ ಕೈ ಅದು ಚುಚ್ತಾ ಫುಲ್ಲು ಇದಾಗ್ಬಿಡ್ತು, ಅದು ಹೋಗ್ತಾನೆ ಇಲ್ಲ ಒಳಗಡೆ ಎಷ್ಟು ಚುಚ್ಚಿದ್ರೇನು. ಮತ್ತೆ ಎಷ್ಟೋ ಅಲ್ಲಿ ಎತ್ಕೊಂಡು ಬಂದಿದ್ದಲ್ಲ, ಅದು ಹಿಂಗೆ ಚುಚ್ಚಕ್ಕೆ ಹೋಗಿ ಬಿತ್ತು. ರಿಯಲಿ ಸಾರಿ ಟು ಸೇ ಪೂರ್ಣಿಮಾ, ಏನೇ ರೀಸನ್ಸ್ ಏನೇ ಇರ್ಬೋದು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕುಣಿಲಾರ್ದವರು ಇನ್ನೇನೋ ಡೊಂಕು ಅಂದ್ರು ಅಂತ. ಓಕೆ, ವೆರಿ ಸಾರಿ ಟು ಸೇ. ಓಕೆ, ಫೈನ್, ನೋ ಪ್ರಾಬ್ಲಮ್. ಖುಷಿ ಆಯಿತು, ಎಲ್ಲ ಲೈಕ್ ಕೋಆರ್ಡಿನೇಟ್ ಎಲ್ಲ ತುಂಬ ಚೆನ್ನಾಗಿದ್ರು, ಲೈಕ್ ಎಂಜಾಯ್ ಮಾಡಿದೆ. ಅವರೇನು ಹೇಳಿಲ್ಲ. ಕಂಟಿನ್ಯೂ. ಹೇಳಿ. ಪೂರ್ಣಿಮಾ, ಐ ಆಮ್ ಸಾರಿ, ಯು ಆರ್ ಸೇಫ್. Oh God, really, sir? Really, I'm very happy, oh God. ಬನ್ನಿ ಶಿಶಿ, ಸ್ಕೋರ್ಸ್ ಹೇಳ್ಬಿಡ್ತೀನಿ. ಲಲಿತಾ 132 ಪಿನ್ ಮಾಡಿದ್ರಿ, ಪೂರ್ಣಿಮಾ 131, ತುಂಬಾ ಕ್ಲೋಸ್ ಇತ್ತು. ಶಿಶಿರ್ 120. ಓಕೆ. ತುಂಬಾ ನಿದ್ದೆ ಅಭಾವ ಕಾಡ್ತಾ ಇದೆಯಾ? ಸಿಕ್ಕಾಬಿಡೆ. ಯಾಕಂದ್ರೆ ಬೆಳಗ್ಗೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ನಾವು 10 ಸೆಕೆಂಡ್ಗಿನ ಜಾಸ್ತಿ ಕಣ್ಣು ಮುಚ್ಚಿದ್ರೆ ಏನ್ ಎಲಿಮಿನೇಷನ್ ಅಂತ ಹೇಳ್ತಾ ಇದೀವಿ, ಆ ಬಾರ್ಡ್ರಿಗೆ ಬರ್ತಾ ಇದ್ದೀರಾ, ಹಿಂದೆ ಬರ್ತಾ ಇದ್ದೀರಾ, ಬಾರ್ಡ್ರಿಗೆ ಬರ್ತಾ ಇದ್ದೀರಾ, ಹಿಂದೆ ಬರ್ತಾ ಇದ್ದೀರಾ, ತಡ್ಕೊಳಕ್ ಆಗ್ತಾ ಇಲ್ಲ. ಹೌದು, ಎಕ್ಸಾಕ್ಟ್ಲಿ. ಸೊ ತುಂಬಾ ಕಷ್ಟ ಅನ್ಸುತ್ತಾ? ಅದೇ ನಿದ್ದೆ. ಹೌದು, ತುಂಬಾ. ಸೊ ನಿದ್ದೆನಲ್ಲಿ ಈ ತರದ್ದೇನೋ ಚಾಲೆಂಜ್ ಕೊಟ್ಟಾಗ ಇನ್ನೂ ಜಾಸ್ತಿ ಟಫ್ ಅಂತ ಅನ್ಸುತ್ತೆ, ಇನ್ನೂ ಕಷ್ಟ ಅನ್ಸುತ್ತೆ. ಎಸ್, ಅದೇ ಹೋಲ್ ಚಾಲೆಂಜ್ ಶೋ ಬಗ್ಗೆ ಏನ್ ಅನಿಸ್ತು? ನಮಗೆ ನಾವೇ ಸವಾಲ್ ಹಾಕೊಳ್ಳುವಂತ ಶೋ. ಸೊ ನಿದ್ದೆಗೆ ಸವಾಲ್ ಹಾಕಿ ಜಯಿಸೋದು ತುಂಬಾ ಕಷ್ಟ.
ಸೊ ಅದನ್ನ ಇಲ್ಲಿ ಸವಾಲ್ ಹಾಕಿ ಜಯಿಸಕ್ಕೆ ಜನ ಬರ್ತಾ ಇದ್ದಾರೆ. ಬಟ್ ನನಗೆ ಒಂದು ಬೇಜಾರು ಏನ್ ಗೊತ್ತಾ, ಶಿಶಿರ್ಗೆ ಸಿಕ್ಕಾಪಟ್ಟೆ ಹುಡುಗಿರ್ ಫ್ಯಾನ್ಸ್. ಸೊ ಇಲ್ಲಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇರೋದಿಲ್ಲ, ತುಂಬಾ ಜನರ ಹುಡುಗಿರು ಹಾರ್ಟ್ ಬ್ರೇಕ್ ಆಗುತ್ತೆ. ನನಗನ್ಸೋ ಪ್ರಕಾರ ಹೆಣ್ಣು ಮಕ್ಕಳಿಗೆ ತ್ಯಾಗ ಮಾಡಿ ಹೋಗ್ತಾ ಇದಾರೆ ಶಿಶಿರ್ ಅಂತ ಅನ್ಕೋತೀನಿ. ಖಂಡಿತ. ಥ್ಯಾಂಕ್ಸ್ ಫಾರ್ ದ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಇರ್ಬೋದು, ನಿಮ್ಮ ಆಸೆಗಳಿರ್ಬೋದು, ಕನಸುಗಳಿರ್ಬೋದು. ಥ್ಯಾಂಕ್ ಯು. ಅವ್ರು ವಿಶ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಹೆಣ್ಮಕ್ಳು ಚೆನ್ನಾಗಿ ಮೈಂಡ್ ಗೇಮ್ ಮಾಡಿ ಗಂಡು ಮಕ್ಕಳನ್ನ ಗೋಳಿಕೊಂಡು ಆಚೆ ಕಳಿಸ್ತಾ ಇದ್ದೀರಾ. ಇದು ಒಳ್ಳೆ ಬೆಳವಣಿಗೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಬಟ್ ಒಂದು ಕಾಕತಾಳೀಯ ಏನ್ ಗೊತ್ತಾ, ನಮ್ಮ ಕಳೆದ ಸಂಚಿಕೆ ಮತ್ತೆ ಈ ಸಂಚಿಕೆನಲ್ಲಿ ಕಡೆಗೆ ಉಳ್ಕೊಂಡವರು ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಾ. ಅಂಡ್ ಇವತ್ತಂತೂ ಚೆನ್ನಾಗಿ ಪ್ರೂವ್ ಮಾಡಿದ್ರಿ. ನಾವು ಹೆಣ್ಣು ಮಕ್ಕಳನ್ನ ಪಿನ್ನು ಅಂತ ಕರಿತೀವಿ. ಯಾಕೆ? ಹೆಣ್ಣು ಮಕ್ಕಳ ಹತ್ರ ಗುಟ್ಟು ನಿಲ್ಲಲ್ವಂತೆ. ಏನೇ ಗುಟ್ಟು ಹೇಳಿದ್ರು ಇನ್ನೊಬ್ರಿಗೆ ಚುಚ್ಚಿ ಕೊಡೋದು. ಚೆನ್ನಾಗಿ ಚುಚ್ಚಿ ಜೊತೆಗೆ ಇದ್ದೀರಾ, ಪ್ರೂವ್ ಮಾಡಿದೀರಾ. ಮತ್ತೆ ಎನಿವೇಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ಇನ್ನು 16 ಗಂಟೆಗಳು ನಿಮ್ಗೋಸ್ಕರ ಕಾದಿದೆ. 72 ಗಂಟೆಯ ಗಡಿ ಮುಟ್ಟೋದಕ್ಕೆ ಚಾಲೆಂಜು ಇನ್ನೂ ಎದ್ದಿದೆ. ಇನ್ನು ಮೇಲೆ ಹೆಣ್ಣು ಮಕ್ಕಳು 2 ಜಡೆ ಒಂದ್ ಕಡೆ ಇರಕ್ಕಾಗಲ್ಲ ಅಂತ ದೊಡ್ಡ ಗಾದೆ ಹೇಳಿದ್ದಾರೆ. ನೋಡೋಣ ಅದೇನೇನ್ ಮೈಂಡ್ ಗೇಮ್ ಮಾಡ್ತೀರಾ, ನಿಮ್ಮಿಬ್ಬರಲ್ಲಿ ಯಾರು ಎದ್ದಿರ್ತೀರಾ, ಯಾರನ್ನ ಮಲಗಿಸ್ತೀರಾ, ಯಾರು ದುಡ್ಡು ಎತ್ಕೊಂಡು ಹೋಗ್ತೀರಾ ಅಂತ. ದುಡ್ಡಿದೆ, ಅಪರ್ಚುನಿಟಿ ಇದೆ, ವೇಸ್ಟ್ ಮಾಡಬೇಡಿ. ಮತ್ತೆ ಬರ್ತೀನಿ ಇನ್ನೊಂದು ಚಾಲೆಂಜ್ ಜೊತೆ. ಓಕೆ? ಚಾಲೆಂಜ್ ಗೆದ್ದಿದ್ದಕ್ಕೆ ಅಡ್ವಾಂಟೇಜ್ ಏನಿರ್ಬೋದು ಅನ್ಸುತ್ತೆ ನಿಮ್ಗೆ? ಲಾಸ್ಟ್ ಅಲ್ಲಿ ಅದೇನ್ ಕೊಡ್ತಾರೋ, ಊಟ ಕೊಡ್ತಾರೋ, ಇಲ್ಲಾಂದ್ರೆ ನಮ್ಗೆ ಏನ ಊಟ ಅಲ್ಲ, ಇವ್ರು ಬಂದಿದ್ದಾರೆ ಅಂದ್ಮೇಲೆ ಇಲ್ಲಿ ಲಿಸ್ಟಲ್ಲಿ ಏನೋ ಒಂದು ಇರ್ಬೋದು ಅಂತ ಅನ್ಸುತ್ತಾ? ಕಾಫಿ ಆರ್ ಟೀ ಇದು ಯಾವ್ದು ಇಲ್ಲ, ನಿಮ್ಗೊಂದು ಒಳ್ಳೆ ಸರ್ಪ್ರೈಸ್ ಇದೆ. ಏನು ಅಂತ ಈಗ ಗೊತ್ತಾಗುತ್ತೆ. ಪೂರ್ಣಿಮಾ ಅಲ್ಲಿ, ಲಲಿತಾ ಇಲ್ಲಿ. ಈಗ ನಿಮ್ಮ ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ ನಾನು. ಇಬ್ಬರಿಗೂ 10 ನಿಮಿಷ ಮಸಾಜ್ ಮಾಡ್ತೀವಿ, ನಾನು ಹನುಮಂತು. ಆದರೆ ಈ ಮಸಾಜ್ ಅಲ್ಲಿ ಏನು ಕಂಡೀಷನ್ ಅಂದರೆ ಹೆಡ್ ಮಸಾಜ್ ಮಾಡ್ತಾ ಇದ್ದೀವಿ. ಏನು ಕಂಡೀಷನ್ ಅಂದರೆ ಕಣ್ಣು ಮುಚ್ಚಬಾರ್ದು, ಮಾತಾಡಬಾರ್ದು. ನಿಮಗೆ ನೀವೇನು ಮಾತಾಡ್ಕೊಳ್ಳೋಂಗಿಲ್ಲ, ಒಬ್ರೊಬ್ಬರ ಜೊತೆನೂ ಮಾತಾಡೋಂಗಿಲ್ಲ. ಓಕೆ, ಇದು ಒಂದು ಅಡ್ವಾಂಟೇಜ್ ಚಾಲೆಂಜ್ ತರ ತಗೊಳ್ಳಿ. ರೆಡಿನಾ? ಚಾಲೆಂಜ್. ಯಾರು ಇಲ್ಲ, ಬೇಜಾರಾಗ್ತಿದೆ ಅಲ್ಲ. ಇದು ಅಬ್ಬಾ, ಏನ್ ಕೈ ಇದ್ರಿ. ಸೊ ಅವ್ರು ನನ್ನ ಮಾತಾಡ್ಸಕ್ಕೆ ಬಂದರು. ನಾನೇನು ರೆಸ್ಪಾನ್ಸೇ ಮಾಡಿಲ್ಲ ಅವ್ರಿಗೆ, ಮಾತಾಡೋದಿಲ್ಲ ಅಂತ. ಯಾಕೆ ಅಂದರೆ ನಾವಿಬ್ಬರು ಮಾತಾಡ್ಕೊಂಡು ಇದ್ಬಿಟ್ರೆ ಹಂಗೆ ಟೈಮ್ ಹೋಗ್ತಾ ಇರುತ್ತೆ, ಇಬ್ಬರು ಎದ್ದೇ ಇರ್ತೀರಿ. ಸೊ ಅದಕ್ಕೆ ಬೆಟರ್ ಮಾತಾಡೋದು ಬೇಡ. ಸೊ ನೋಡೋಣ ಹೆಂಗಿರುತ್ತೆ. ಮಾತಾಡ್ದಿರ ಇದ್ರೆ ಅವ್ರ ಪಾಡಿಗೆ ಅವ್ರು ಇರಲಿ, ನನ್ನ ಪಾಡಿಗೆ ನಾನು. ಬೇಗ ನಿದ್ದೆ ಮಾಡಿದ್ರೆ ಅವರು ನಿದ್ದೆ ಮಾಡಿಬಿಡ್ಬೋದು, ಇಲ್ಲಾಂದರೆ ನನ್ನ ಕೈಯಲ್ಲಾಗಿಲ್ಲ ಅಂದರೆ ನಾನು ನಿದ್ದೆ ಮಾಡ್ಬೋದು. ಸೊ ಅದಕ್ಕೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾತಾಡಲ್ಲ ನಾನು. ನಾವು ಟಾಪ್ 2 ಇದ್ದಾಗ ಪೂರ್ಣಿಮಾ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದ್ರು, ಫಸ್ಟ್ ಡೇ ಥರನೇ. ನಾನೇ ಆಲ್ಮೋಸ್ಟು ತುಂಬ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಇದ್ದಕ್ಕಿದ್ದಂಗೆ. ಅದರಲ್ಲೂ ಆ ಒಂದು ಮೂವಿ ಯಾವ ಥರ ಹೊಟ್ಟೋಯ್ತು ಅಂದರೆ ಒಂಥರ ನಮ್ಮನ್ನ ನಿದ್ದೆ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಇರ್ತಿತ್ತು.
ಆ ಮೂವಿ ಹಾಕಿದ್ರೆ ಆ ಮೂವಿ ಇಲ್ಲಿ ನೋಡೋದಕ್ಕೆ ಕಣ್ಗಳಾದ್ರೂ ಉಳಿತಾವ. ಎಂಥ ಪರೀಕ್ಷೆ, ಎಂಥ ಪರೀಕ್ಷೆ. ಗ್ರೇಟ್. ಯಾಕೆ ನಾನು ನೋಡಿ ಮುಖ ಮುಚ್ಕೊಂಡಿದ್ದು ಲಲಿತಾ ರಾಣಿಯವರು? ಯಪ್ಪ, ನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಪ್ಪ. ಇದೆಲ್ಲ ಆಗಲ್ಲ ಸರ್, ನಮ್ಮ ಕೈನಲ್ಲಿ ನೋಡಿ. ಆಗಲ್ವಾ? ನಿಮಗೂ ಆಗಲ್ವಾ? ಮಾಡ್ತೀನಿ ಸರ್, ಆದ್ರೆ ಲೈಟಾಗಿ ಕ್ಲೋಸ್ ಆಗೋದು ಓಪನ್ ಮಾಡೋದು ಮಾಡ್ತಾ ಇದ್ದೀನಿ. ಬಟ್ ನಾನು ಟ್ರೈ ಮಾಡ್ತೀನಿ. ಬಟ್ ಫಸ್ಟ್ ಕಂಗ್ರಾಚುಲೇಟ್ ಮಾಡ್ತೀನಿ. 66.5 ಗಂಟೆಗಳನ್ನ ಕಳೆದಿದ್ದೀರ. ಆದರೆ ಇಬ್ರು ಚೆನ್ನಾಗಿ ತೂಕಡಿಸಿದ್ರಿ. ಇಲ್ಲ ಸರ್, ಅದು ತೂಕಡಿಸಿದ್ರಿ. ಇಬ್ಬರಲ್ಲಿ ಒಬ್ರು ನಾನು ಕೊಟ್ಟಂತ ರೆಗ್ಯುಲೇಷನ್, ರೂಲ್ಸ್ ರೆಗ್ಯುಲೇಷನ್ ವಯೋಲೇಟ್ ಮಾಡೋದು. ಸೊ ಖಂಡಿತ ನಾನು ಒಬ್ಬರನ್ನ ಎಲಿಮಿನೇಟ್ ಮಾಡಕ್ಕೆ ಇಲ್ಲಿ ಬಂದಿರೋದು. ಬನ್ನಿ, ಇಬ್ರು ತೂಕಡಿಸಿದ್ದು 66.5 ಗಂಟೆ ಆದ್ಮೇಲೆ ಎಷ್ಟು ಮಜಾ ಇತ್ತು ಅಂತ ಹೇಳಿದ್ರೆ ನಮ್ಮ ನಿದ್ದೆ ಎಲ್ಲ ಕೆಡಿಸ್ಬಿಟ್ರು. ಅಷ್ಟು ಚೆನ್ನಾಗಿ, ಅಷ್ಟು ಒಂದೇ ಕಾಲಕ್ಕೆ ಇಬ್ರು ಕಣ್ಣು ಮುಚ್ತಾ ಇದ್ರಿ, ಇಬ್ರು ಕಣ್ಣು ಬಿಡ್ತಾ ಇದ್ರಿ. ಪೂರ್ಣಿಮಾ, ಎಷ್ಟೊತ್ತು ಕಣ್ಣು ಮುಚ್ಚಿದ್ರಿ ಗೊತ್ತಾ? ಯಾವಾಗಲೂ ಹಾಗೇನೆ ಇಷ್ಟು ಗಂಟೆಗಳ ಕಾಲ ನಿದ್ದೆಗೆಟ್ಟ ಮೇಲೆ ಹಿಂಗ್ ಮುಚ್ಚಿ ಹಿಂಗ್ ಬಿಟ್ಟಾಗ ಇಲ್ಲ 2 ಸೆಕೆಂಡ್ ಅಷ್ಟೇ ಅಂತ ಅನ್ಸಿರುತ್ತೆ. ಜಾಸ್ತಿ ತಡ ಮಾಡೋಣ, ಹೇಳ್ಬಿಡ್ತೀನಿ. ಈಗ ಎಲಿಮಿನೇಟ್ ಆಗ್ತಾ ಇರೋದು ಈ ಸಂಚಿಕೆಯಿಂದ ಕೊನೆವರೆಗೂ ಬಂದು ಸೋತ್ ಹೋಗಿರೋ ಎಕ್ಸಾಂಪಲ್ ಇದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ, ನಮಗೆ ಫೀಲ್ ಆಗ್ತಿತ್ತು. ಸೊ ನಾವು ಅದನ್ನ ತಲೆಗೆ ಇಟ್ಕೊಳ್ಳಿಲ್ಲ. ಆದಷ್ಟು ಸೇವ್ ಮಾಡೋಣ, ಸಿಕ್ಕಿದ್ರೆ ಬರುತ್ತೆ, ಇಲ್ಲ ಅಂದರೆ ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಮ ಲೈಫಲ್ಲಿ ನಾವು ಚಾಲೆಂಜ್ ತೊಗೊಳ್ಳೋದು, ನಮ್ಮ ಲೈಫಲ್ಲಿ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಕರೆಕ್ಟ್. ನಮ್ಮ ಶೋ ಬಂದಿದ್ದು, ಪಾರ್ಟಿಸಿಪೇಟ್ ಮಾಡಿದ್ದು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಜಾಬ್. ಸೊ ಈ ವಾರದ ನಮ್ಮ ಚಾಲೆಂಜ್ ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು ಸಂಚಿಕೆಯ ವಿನರ್ ಪೂರ್ಣಿಮಾ. ಕಂಗ್ರ್ಯಾಚುಲೇಷನ್ಸ್. ಸೊ ವೀಕ್ಷಕರೇ, ತಾವು ನಿದ್ದೆಗೆಟ್ಟು ಕರ್ನಾಟಕದ ಜನತೆಯ ನಿದ್ದೆಗೆಡಿಸ್ತಾ ಇರೋ ನಮ್ಮ ಈ ಕನ್ನಡ ನೆಲದ ಅದ್ಭುತವಾದ ಶೋ ಚಾಲೆಂಜ್ ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು ರಿಯಾಲಿಟಿ ಶೋನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮತ್ತಷ್ಟು ಗುಂಡಿಗೆ ಇರೋ, ಮತ್ತಷ್ಟು ಹುಚ್ಚುತನ ಮಾಡುವಂತ ಚಾಲೆಂಜಸ್ ಜೊತೆ ಬರ್ತೀನಿ. ಕಾಯ್ತಾರಿ. ಟಿಲ್ ದೆನ್, ಗುಡ್ ನೈಟ್.